ಹಾಸನ ಕಲಾಭವನದಲ್ಲಿ ಜುಲೈ 12ರಂದು ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶನ. ಹಾಸನ ನಗರದ ನಾಗಮೋಹನ್ ಹಾಗೂ ಚಂದ್ರಶೇಖರ್ ಶಿಗರನಹಳ್ಳಿ ಇವರ ನೇತೃತ್ವದಲ್ಲಿ 5 ದಿನಗಳ ಕಾಲ ನಡೆಯುವ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕಲಾ ಸಂಘ ಹಾಸನ್ ಇವರ ವತಿಯಿಂದ ಚನ್ನರಾಯಪಟ್ಟಣ ತಾಲೂಕಿನ ಅವ್ವೇರಹಳ್ಳಿ ರವೀಂದ್ರ ಅವರ ದಕ್ಷ ನಿರ್ದೇಶನದಲ್ಲಿ ಜುಲೈ 12ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಹಾಸನ ನಗರದ ಕಲಾಭವನದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕ ನಡೆಯಲಿದೆ. ನಾಟಕ ಕಾರ್ಯಕ್ರಮವನ್ನು ಹಾಸನ ಕ್ಷೇತ್ರದ ಜನಪ್ರಿಯ ಶಾಸಕ ಸ್ವರೂಪ ಪ್ರಕಾಶ್ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಆಲೂರು ಸಕಲೇಶಪುರ ಕ್ಷೇತ್ರದ ಜನಪ್ರಿಯ ಶಾಸಕ ಸಿಮೆಂಟ್ ಮಂಜು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಆಲೂರು ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ.ಎಸ್. ಮಂಜೇಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಹಲೋ ಹಾಸನ ದಿನಪತ್ರಿಕೆ ಸಂಪಾದಕ ರವಿ ನಾಕಲಗೂಡು, ಸಮಾಜ ಸೇವಕ ಶ್ರೀಕಾಂತ್ ಕುಂದೂರ್, ಲಿಖಿತ್ ಗೌಡ, ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಿದರೆ ರವಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರು ಹಾಗೂ ಎಚ್ಎಸ್ಎನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಸಂಪಾದಕ ಟಿ.ಕೆ. ಕುಮಾರಸ್ವಾಮಿ, ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ನಾಗರಾಜು, ರಮೇಶ್, ನಿವೃತ್ತ ಮುಖ್ಯ ಶಿಕ್ಷಕರಾದ ಡಿ. ವಾಸುದೇವ್, ರಂಗಭೂಮಿ ಹಿರಿಯ ಕಲಾವಿದ ನಿರಂಜನ್, ಡಾ. ಯಲಗುಂದ ಶಾಂತಕುಮಾರ್, ಶ್ರೀಕಂಠಪ್ಪ, ನಂಜಪ್ಪ ಮೂರ್ತಿ, ಹಾಲು ಆಗಿಲು, ರಾಜಶೇಖರ್, ವೇದ್ ಶಿವಕುಮಾರ್, ಕುಮಾರ್ ಕೆಂಚಟ್ಟಳ್ಳಿ, ರಾಜೇಗೌಡ ಸೇರಿದಂತೆ ಹಲವು ಕಲಾವಿದರು ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ 34 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತರಾದ ಡಿ. ವಾಸುದೇವ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿರುವ ಕೊಟ್ರೇಶಿಯಸ್ ಉಪ್ಪಾರ್, ಸರ್ಕಾರಿ ಜಮೀನು ಉಳಿವಿಗಾಗಿ ಶ್ರಮಿಸುತ್ತಿರುವ ಬಿ.ಸಿ. ಶಂಕರಾಚಾರ್ಯ ಹಾಗೂ ರಂಗಭೂಮಿಯಲ್ಲಿ ಹೆಚ್ಚು ಸೇವೆ ಸಲ್ಲಿಸಿದ ಡಾ. ಯಲಗುಂದ ಶಾಂತಕುಮಾರ್ ಸೇರಿದಂತೆ ಹಲವು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವಿರುತ್ತದೆ. ಹೀಗಾಗಿ ಹಾಸನ ಜಿಲ್ಲೆಯ ಹಿರಿಯ ಕಲಾವಿದರು, ಸಾರ್ವಜನಿಕರು, ಕಲಾ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ನಾಟಕದ ಆಯೋಜಕರು ಮನವಿ ಮಾಡಿದ್ದಾರೆ. ಯಲಗುಂದ ಶಾಂತಕುಮಾರ್ ನಾನು ಮಾತಾಡ್ತಾ ಇರೋದು. ಹಾಸನ ಕಲೆಗಳ ತವರೂರು. ಇಂಥ ಒಂದು ಕಲೆಗಳ ತವರೂರಿನಲ್ಲಿ ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ನಾಟಕೋತ್ಸವ ನಡೀತಾ ಇದೆ. ಇನ್ನು 5 ದಿನಗಳ ಕಾಲ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾಟಕೋತ್ಸವ ನಡೀತಾ ಇದೆ. ಅದರಲ್ಲಿ ಭಾನುವಾರ ನಮ್ಮ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕಲಾ ಸಂಘದ ವತಿಯಿಂದ 12/7/26 ಭಾನುವಾರ 11 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕಲಾ ಸಂಘದ ವತಿಯಿಂದ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕ ಬೈರಾಪುರ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸ್ನೇಹಿತರ ಒಂದು ಸಮ್ಮುಖದಲ್ಲಿ ಈ ಒಂದು ನಾಟಕ ಪ್ರಾರಂಭವಾಗ್ತದೆ. ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ದಿನಾಂಕ 12/7/26 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಶ್ರೀಯುತ ನಾಗಮೋಹನ್ ಮತ್ತು ಶಿಗರನಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ಟಿ.ಕೆ. ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ನಡೆಯುವ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ಕಲಾಭಿಮಾನಿಗಳು, ಕಲಾ ರಸಿಕರು ತಾವುಗಳೆಲ್ಲರೂ ಆಗಮಿಸಿ ನಮ್ಮ ನಾಟಕವನ್ನು ವೀಕ್ಷಿಸಿ ನಮಗೆ ಹರಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇದೇ ಜುಲೈ ತಿಂಗಳ 7ನೇ ತಾರೀಕು 12ನೇ ತಾರೀಕು 7ನೇ ತಿಂಗಳು 2026 ಭಾನುವಾರ ಸರಿಸುಮಾರು ಬೆಳಗ್ಗೆ 11 ಗಂಟೆಗೆ ಸಂಪೂರ್ಣ ರಾಮಾಯಣ ಅನ್ನೋ ಒಂದು ಸುಂದರ ಪೌರಾಣಿಕ ನಾಟಕವನ್ನು ನಾವು ಕಲಾವಿದರು ಸೇರಿ ಅಭಿನಯಿಸ್ತಿದ್ದೀವಿ. ಇದರ ನೇತೃತ್ವವನ್ನು ಕೆ.ಟಿ. ಕುಮಾರಸ್ವಾಮಿ ಸಂಪಾದಕರು ಹಾಗೂ ಹಿರಿಯ ಪತ್ರಕರ್ತರು ಆಲೂರು ಇವರ ನೇತೃತ್ವದಲ್ಲಿ ನಾವು ಕಲಾವಿದರು ಅಭಿನಯಿಸ್ತಿದ್ದೀವಿ. ಜೊತೆಗೆ ಈ ನಾಟಕದ ಸಾರಥ್ಯವನ್ನು ಶಿಗರನಹಳ್ಳಿ ಚಂದ್ರಶೇಖರ್ ಹಾಗೂ ಅನ್ನಪೂರ್ಣೇಶ್ವರಿ ಕಲಾ ಸಂಘದ ಅಧ್ಯಕ್ಷರಾದಂಥ ಡಿ.ವಿ. ನಾಗಮೋಹನ್ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು, ಕಲಾ ಪೋಷಕರು, ಸಾರ್ವಜನಿಕರು ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ನೆಚ್ಚಿನ ಕಲಾವಿದ ಬಾಂಧವರಲ್ಲಿ ನನ್ನ ಸವಿನಯ ಪ್ರಾರ್ಥನೆ, ನಾವು ಈ ತಿಂಗಳು ದಿನಾಂಕ 12/7/2026 ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ಅಭಿನಯಿಸಲಿದ್ದೇವೆ. ನಮ್ಮ ನಿರ್ದೇಶಕರು ನಾಟಕವನ್ನು ನಮ್ಮ ಆಲೂರಿನ ಕುಮಾರಸ್ವಾಮಿ ಪತ್ರಕರ್ತರು ಇವರ ನೇತೃತ್ವದಲ್ಲಿ
ಈ ಒಂದು ಹಾಸನ ಜಿಲ್ಲೆಯ ಹೆಸರಾಂತ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ನಾಟಕವನ್ನು ಅಭಿನಯಿಸುತ್ತಿದ್ದಾರೆ. ಎಲ್ಲ ಕಲಾಭಿಮಾನಿಗಳು ಈ ಒಂದು ನಾಟಕವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಕ್ಕೆ ಮತ್ತು ಮಕ್ಕಳುಗಳಿಗೆ ತಿಳುವಳಿಕೆ ಹೇಳೋದಕ್ಕೆ ಮನೆಗಳಲ್ಲಿ ತುಂಬ ಸುಂದರವಾದಂಥ ಒಂದು ಪೌರಾಣಿಕ ನಾಟಕ ಬಂದು ವೀಕ್ಷಣೆ ಮಾಡಿ ಈ ನಮ್ಮ ಕಲಾವಿದರನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಬೋದು.